ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ನಾವು ಜಾಮೆಟ್ರಿ ಮಾಡ್ತಾ ಇದ್ವಿ. ಈಗ ಎಕ್ಸ್ಟೀರಿಯರ್ ಆ್ಯಂಗಲ್ ಆಯಿತು, ಎಕ್ಸ್ಟೀರಿಯರ್ ಆ್ಯಂಗಲ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್ ಓದಿದ್ವಿ. ಇನ್ನು ಟ್ರಯಾಂಗಲಲ್ಲಿ ಸಮ್ ಆಫ್ 3 ಆ್ಯಂಗಲ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಓದಿದ್ವಿ. ಅದರ ಬೇಸ್ಡ್ ಡಯಾಗ್ರಾಮ್ ಕೊಟ್ಟಿದ್ರೆ ಅದು ಸಾಲ್ವ್ ಕೂಡ ಮಾಡಿದ್ವಿ. ಈಗ ನೆಕ್ಸ್ಟ್ ನೋಡೋಣ. ನೋಡಿ, ಇದು ಟ್ರಯಾಂಗಲ್ ಇದೆ. ಎ ಟ್ರಯಾಂಗಲ್ ಇನ್ ವಿಚ್ ಆಲ್ ದ 3 sides ಆರ್ ಆಫ್ ಈಕ್ವಲ್ ಲೆಂತ್ಸ್ ಈಸ್ ಕಾಲ್ಡ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಒಂದು ಟ್ರಯಾಂಗಲಲ್ಲಿ 3 sides ಈಕ್ವಲ್ ಇದ್ದರೆ, ಸಪೋಸ್ 6 ಸೆಂಟಿಮೀಟರ್ ಇತ್ತು ಅಂತ ಇಟ್ಕೊಳ್ಳಿ. ಆಲ್ ದ 3 sides ಕೂಡ ಸೇಮ್ ಮೆಷರ್ ಇರಬೇಕು, 6 ಸೆಂಟಿಮೀಟರೇ ಇರಬೇಕು. ಸೊ ಅಂಥ ಟ್ರಯಾಂಗಲ್ನ ನಾವೇನಂತ ಕರಿತೀವಿ? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಅದರದ್ದು ಪ್ರಾಪರ್ಟಿ ಏನು? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಪ್ರಾಪರ್ಟಿ ಅಂದರೆ 3 sides ಈಕ್ವಲ್ ಅಂತ ಅರ್ಥ. ನೋಡಿ, ಆಲ್ ದ ಸೈಡ್ಸ್ ಹ್ಯಾವ್ ದ ಸೇಮ್ ಲೆಂತ್. ಇನ್ನೊಂದು ಪ್ರಾಪರ್ಟಿ ಇದೆ. ಇನ್ನೊಂದೇನು? ಈಚ್ ಆ್ಯಂಗಲ್ ಆಸ್ ದ ಮೆಷರ್ 60 ಡಿಗ್ರಿ. ಈಚ್ ಆ್ಯಂಗಲ್, ಎವ್ರಿ ಆ್ಯಂಗಲ್ ಮೆಷರ್ 60 ಡಿಗ್ರಿ ಇರುತ್ತೆ. ಯಾಕೆ ಹೇಳಿ? ನಮಗೆ ಒಂದು ಟ್ರಯಾಂಗಲಲ್ಲಿ ಸಮ್ ಆಫ್ 3 ಆ್ಯಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಲ್ವಾ? ಸೊ ಈಚ್ ಆ್ಯಂಗಲ್ ಮೆಷರ್ಸ್ 60 ಡಿಗ್ರಿ, ಈಕ್ವಲ್ ಸೇಮ್ ಲೆಂತ್ ಇರುತ್ತೆ ಸೈಡು. ಸೊ ಆ್ಯಂಗಲ್ಸ್ ಕೂಡ 3 ಆ್ಯಂಗಲ್ಸ್ ಮೆಷರ್ಸ್ ಸೇಮ್ 60 ಡಿಗ್ರಿ. ಓಕೆನಾ? ಇದು ನೆನ್ಪಿಟ್ಕೊಳ್ಳಿ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಆಲ್ ದ ಸೈಡ್ಸ್ ಹ್ಯಾವ್ ಸೇಮ್ ಲೆಂತ್, ಈಚ್ ಆ್ಯಂಗಲ್ ಮೆಷರ್ಸ್ 60 ಡಿಗ್ರಿ. ಓಕೆನಾ? ಈಗ ನೆಕ್ಸ್ಟ್, ಎ ಟ್ರಯಾಂಗಲ್ ಇನ್ ವಿಚ್ 2 sides ಆರ್ ಈಕ್ವಲ್ ಲೆಂತ್ಸ್. ಹೌದಾ? ಒಂದು ಟ್ರಯಾಂಗಲಲ್ಲಿ 2 ಸೈಡ್ ಮಾತ್ರ ಈಕ್ವಲ್ ಇತ್ತು ಅಂತಂದರೆ, ಸೊ ಈಸ್ ಕಾಲ್ಡ್ ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಕರಿತೀವಿ. ಅಂಥ ಟ್ರಯಾಂಗಲ್ನ ನಾವೇನಂತ ಕರಿಬೋದು? ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಕರಿತೀವಿ. ಈ ಟ್ರಯಾಂಗಲ್ ಇನ್ ವಿಚ್ 2 sides ಆರ್ ಆಫ್ ಈಕ್ವಲ್ ಲೆಂತ್ಸ್ ಈಸ್ ಕಾಲ್ಡ್ ಐಸೋಸ್ಲೆಸ್ ಟ್ರಯಾಂಗಲ್. ಇನ್ನು ಐಸೋಸ್ಲೆಸ್ ಟ್ರಯಾಂಗಲ್ದು ಪ್ರಾಪರ್ಟಿ ಇನ್ನೇನಪ್ಪ ಅಂತ, 2 sides ಈಕ್ವಲ್ ಆಯಿತು. ಇನ್ನು 2 sides ಹ್ಯಾವ್ ಸೇಮ್ ಲೆಂತ್ ಆ್ಯಂಡ್ ಬೇಸ್ ಆ್ಯಂಗಲ್ಸ್ ಅಪೋಸಿಟ್ ಟು ದ ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಬೇಸ್ ಆ್ಯಂಗಲ್ಸ್ ಅಂದರೆ ಇದು ಬೇಸ್ ಆ್ಯಂಗಲ್ಸ್ ಅಪೋಸಿಟ್ ಟು ದ ಈಕ್ವಲ್ ಸೈಡ್ಸ್. ಇದು ಈಕ್ವಲ್ ಸೈಡ್ಸ್ ಅಲ್ವಾ? ಈ ಆ್ಯಂಗಲ್ಗೆ ಅಪೋಸಿಟ್ ಆ್ಯಂಗಲ್ ಯಾವುದು? ಇದು. ಈ ಸೈಡಿಗೆ ಅಪೋಸಿಟ್ ಆ್ಯಂಗಲ್ ಯಾವುದು? ಇದು. ಸೊ ದೀಸ್ 2 ಆ್ಯಂಗಲ್ಸ್ ಆರ್ ಈಕ್ವಲ್. ಇದು ಐಸೋಸ್ಲೆಸ್ ಟ್ರಯಾಂಗಲ್ದು ಪ್ರಾಪರ್ಟಿ. ಓಕೆನಾ? ಈ ಸಪೋಸ್ ಇದು 60 ಇತ್ತು ಅಂದ್ಕೊಳ್ಳಿ, ಇದೂ 60 ಇರುತ್ತೆ. ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆದರೆ ಬರುತ್ತೆ 60 ಅಂತ. ಇದು 50 ಇತ್ತು ಅಂದ್ಕೊಳ್ಳಿ, ಇದೂ 15 ಇರುತ್ತೆ. 60 ಬಂದರೆ ಥರ್ಡ್ ಆ್ಯಂಗಲ್ ಕೂಡ 60ನೇ ಬರಬೇಕು, ಅದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗುತ್ತೆ. ಸೊ ಇದು ಐಸೋಸ್ಲೆಸ್ ಟ್ರಯಾಂಗಲ್ ಅಂದರೆ 2 sides ಈಕ್ವಲ್ ಇರ್ತವೆ. ಸೊ 2 ಆ್ಯಂಗಲ್ಸ್ ಕೂಡ ಈಕ್ವಲ್ ಇರ್ತವೆ ಅಂತ ಅರ್ಥ. ಓಕೆನಾ? ಇದು ಪ್ರಾಪರ್ಟಿ ಇದು. ಓಕೆ, ಈಗ ಇದ್ರ ಬೇಸ್ಡ್ ಕೆಲವೊಂದು ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ, ಅದನ್ನು ಸಾಲ್ವ್ ಮಾಡೋಣ. ಓಕೆ, ನೋಡಿ, ಈ ಥರ ಫಿಗರ್ಸ್ ಕೊಟ್ಟಿದ್ದಾರೆ. ನೋಡಿ, ಈ ಥರ ಸೈನ್ ಇದ್ದರೆ ಸೇಮ್ ಇದ್ದಾವೆ ಅಂತ ಅರ್ಥ, ಈಕ್ವಲ್ ಲೆಂತ್ ಇದೆ ಅಂತ ಅರ್ಥ. ಈ ಸೈಡ್ ಈಕ್ವಲ್ ಇದೆ ಅಂತ ಸೈನ್ ಇದು. ಓಕೆನಾ? ಇಲ್ಲಿ X ಕೊಟ್ಟಿದ್ದಾರೆ, ಇಲ್ಲಿ 40 ಕೊಟ್ಟಿದ್ದಾರೆ. ಅಂದರೆ ಇವೆರಡು ಸೇಮ್ ಸೈಡ್ಸ್ ಇದ್ದರೆ ನಾವೇನು ಓದಿದ್ದೀವಿ? ಐಸೋಸ್ಲೆಸ್ ಟ್ರಯಾಂಗಲ್ಸಲ್ಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಬೇಸ್ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಓದಿದ್ದೀವಿ. ಸೊ X ಆಲ್ಸೋ ಈಕ್ವಲ್ಸ್ ಟು 40 ಡಿಗ್ರಿ. ಅಷ್ಟೇ, ವೆರಿ ಸಿಂಪಲ್. X ಇಸ್ ಈಕ್ವಲ್ಸ್ ಟು 40 ಡಿಗ್ರಿ. ಇಲ್ಲಿ ಎಷ್ಟಿರುತ್ತೋ ಅಲ್ಲಿ ಅಷ್ಟೇ ಇರುತ್ತೆ. ಯಾಕಂದರೆ ಅಪೋಸಿಟ್ ಸೈಡ್ಸ್ ಆ್ಯಂಗಲ್ಸ್ ಅಪೋಸಿಟ್ ಟು ಈ ಸೈಡ್ಸ್ ಆರ್ ಈಕ್ವಲ್ ಅಂತ ಐಸೋಸ್ಲೆಸ್ ಟ್ರಯಾಂಗಲ್ ಪ್ರಾಪರ್ಟಿ ಅದು. ಓಕೆನಾ? ಇದು ನೋಡಿ, ಈ ಟ್ರಯಾಂಗಲಲ್ಲಿ ಇಲ್ಲಿ 45 ಡಿಗ್ರಿ ಕೊಟ್ಟಿದ್ದಾರೆ, ಇಲ್ಲಿ X ಕೊಟ್ಟಿದ್ದಾರೆ, ಇಲ್ಲಿ ಏನು ಕೊಟ್ಟಿಲ್ಲ. ಇಲ್ಲಿ ಈ ಸೈಡ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಹೌದಾ? ಈ ಸೈಡ್ ಈಕ್ವಲ್ ಅಂದರೆ ಇದು ಬೇಸ್ ಆಯಿತು. ಹೌದಾ? ಇದಕ್ಕೆ ಅಪೋಸಿಟ್ ಆ್ಯಂಗಲ್ ಇದು ಆಯಿತು, ಇದಕ್ಕೆ ಅಪೋಸಿಟ್ ಆ್ಯಂಗಲ್ ಇದು ಆಯಿತು. ಸೊ ಇಲ್ಲಿ 45 ಇದ್ದರೆ ಇಲ್ಲಿನೂ ಏನಿರುತ್ತೆ? ಇಲ್ಲಿನೂ 45 ಇರುತ್ತೆ. ಓಕೆನಾ? ಸೊ ಇದು ಫೈಂಡ್ ಔಟ್ ಮಾಡಬೇಕು ನಾವೀಗ ಎಕ್ಸನ್ನ. ಹೌದಾ? ಸೊ ಏನು ಮಾಡ್ಬೋದು ನಾವು? ಎಕ್ಸ್ ಇಲ್ಲಿನೂ 45 ಇರುತ್ತೆ ಅಂತ ನಮಗೆ ಕನ್ಫರ್ಮ್ ಗೊತ್ತು, ಬಿಕಾಸ್ ದಿಸ್ ಈಸ್ ಐಸೋಸ್ಲೆಸ್ ಟ್ರಯಾಂಗಲ್. 45 X ಪ್ಲಸ್ 45 ಪ್ಲಸ್ 45 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಯಾಕೆ? ಟ್ರಯಾಂಗಲ್, ದ ಸಮ್ ಆಫ್ 3 ಆ್ಯಂಗಲ್ಸ್ ಇನ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. X ಪ್ಲಸ್ 90 ಇಸ್ ಈಕ್ವಲ್ಸ್ ಟು 180. X ಇಸ್ ಈಕ್ವಲ್ಸ್ ಟು 180 ಟ್ರಾನ್ಸ್ಪೋಸ್ ಮಾಡಿ. X ಇಸ್ ಈಕ್ವಲ್ಸ್ ಟು 180 ಮೈನಸ್ 90. ಸೊ X ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಇದೆ ಅಂತ ಹೇಳ್ಬೋದು ನಾವು ಆನ್ಸರ್. ಇದು ನೋಡಿ, ಇವು 2 ಸೈಡ್ಸ್ ಆರ್ ಈಕ್ವಲ್.
ಟೂ ಸೈಡ್ಸ್ ಆರ್ ಈಕ್ವಲ್. ಹೌದಾ? ಸೊ ಬೇಸ್ ಇದಾಗುತ್ತೆ ಅವಾಗ. ಹೌದಾ? ಬೇಸ್ ಇದಾದರೆ ಈ ಸೈಡಿಗೆ ಅಪೋಸಿಟ್ ಆ್ಯಂಗಲ್ ಇದಾಯಿತು, ಈ ಸೈಡಿಗೆ ಅಪೋಸಿಟ್ ಆ್ಯಂಗಲ್ ಇದಾಯಿತು. ಸೊ ದೀಸ್ ಟು ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 50 ಡಿಗ್ರಿ. ಹೌದಾ? ಸಿಂಪಲ್. ಇದು ನೋಡಿ, ಇಲ್ಲಿ ಈ ಟೂ ಸೈಡ್ಸ್ ಆರ್ ಈಕ್ವಲ್. ಇಲ್ಲಿ 100 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅಂದಮೇಲೆ ಇಲ್ಲಿ ಎಷ್ಟಿರುತ್ತೆ ಹೇಳಿ? ದೀಷ್ಟು ಇದು ಎರಡು ಸೈಡ್ಸ್ ಈಕ್ವಲ್ ಇದ್ದರೆ ಈ ಟೂ ಆ್ಯಂಗಲ್ಸ್ ಕೂಡ ಈಕ್ವಲ್ ಇರುತ್ತೆ ಅಂತ ನಾವು ಓದಿದ್ದೀವಿ ಐಸೋಸ್ಸೆಲೆಸ್ ಟ್ರಯಾಂಗಲ್ ಪ್ರಾಪರ್ಟಿ. ಸೊ ಇಲ್ಲಿ ಎಷ್ಟಿರುತ್ತೆ, ಇಲ್ಲಿ ಕೂಡ ಅಷ್ಟೇ ಇರುತ್ತೆ. ಹೌದಾ? ಸೊ ಎಕ್ಸ್ ಪ್ಲಸ್ ಇಲ್ಲಿನೂ ಎಕ್ಸೇ ಇರುತ್ತೆ. ಇದು ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಎಕ್ಸ್ ಪ್ಲಸ್ 100 ಇಸ್ ಈಕ್ವಲ್ಸ್ ಟು ಎಷ್ಟು? 180. ಯಾಕಂದರೆ ಸಮ್ ಆಫ್ 3 ಆ್ಯಂಗಲ್ಸ್ ಇನ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯಿತು? 2x ಪ್ಲಸ್ 100 ಇಸ್ ಈಕ್ವಲ್ಸ್ ಟು 180. 2x is equals to 180 minus 100. X is equals to 180 minus 100, 80. Sorry, 2x is equals to 80. X is equals to 80 by 2. 2 ones are 2 40s. So x is equals to 40. ಇಲ್ಲಿ 40 ಇದೆ, ಇಲ್ಲಿ 40 ಇದೆ ಅಂದರೆ ಇಲ್ಲಿನೂ 40 ಇರುತ್ತೆ. ಹೌದಾ? ಅವು ಕರೆಕ್ಟ್ ಆಗುತ್ತೆ ನೋಡಿ. ಇಲ್ಲಿ 100 ಇದೆ, ಇಲ್ಲಿ 40 180 ಆಯ್ತಲ್ವ? ಓಕೆ, ನೆಕ್ಸ್ಟ್ ನೋಡಿ, ಈ ಟ್ರಯಾಂಗಲಲ್ಲಿ ಈ ಸೈಡ್ ಈ ಟೂ ಸೈಡ್ಸ್ ಈಕ್ವಲ್ ಇದ್ದಾವೆ. ಹೌದಾ? ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಈ ಆ್ಯಂಗಲ್ನ ನಾವು ಫೈಂಡ್ ಔಟ್ ಮಾಡಬೇಕು. ಯಾವುದೇ ಆ್ಯಂಗಲ್ ಮೆಜರ್ ಕೊಟ್ಟಿಲ್ಲ. ಸೊ ಇಂಥ ಸಮಯದಲ್ಲಿ ಏನು ಮಾಡಬೇಕು? ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇದು ಪರ್ಪೆಂಡಿಕ್ಯುಲರ್ ಅಂತ. ಪರ್ಪೆಂಡಿಕ್ಯುಲರ್ ಅಂದರೆ ಇದು 90 ಡಿಗ್ರಿ ಇರುತ್ತೆ ಅಂತ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು. ಏನು ಆ್ಯಂಗಲ್ ಕೊಟ್ಟಿಲ್ಲ ಅಂದ್ರೂ ಇದು 90 ಡಿಗ್ರಿ ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ಈಗ ನೋಡಿ, ಇದು ಟೂ ಸೈಡ್ಸ್ ಈಕ್ವಲ್ ಇದಾವಲ್ವ. ಸೊ ಇಲ್ಲಿ ಏನಿರುತ್ತೆ, ಅಲ್ಲದೆ ಇಲ್ಲಿನೂ ಇರುತ್ತೆ. ಹೌದಾ? ಐಸೋಸ್ಸೆಲೆಸ್ ಟ್ರಯಾಂಗಲ್ ಪ್ರಾಪರ್ಟಿ. ಸೊ ನೋಡಿ, ಎಕ್ಸ್ ಪ್ಲಸ್ ಎಕ್ಸ್ ಇಲ್ಲಿನೂ ಅಷ್ಟೇ ಇರುತ್ತೆ, ಇಲ್ಲಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಪ್ಲಸ್ ಇದು 90 ಡಿಗ್ರಿ ಇಸ್ ಈಕ್ವಲ್ಸ್ ಟು 180. ಸಮ್ ಆಫ್ 3 ಆ್ಯಂಗಲ್ಸ್ ಇಸ್ ಈಕ್ವಲ್ಸ್ ಟು 180. ಸೊ 2x ಪ್ಲಸ್ ಎಕ್ಸ್ ಎಷ್ಟಾಯಿತು? 2x ಪ್ಲಸ್ 90 ಇಸ್ ಈಕ್ವಲ್ಸ್ ಟು 180. 2x ಇಸ್ ಈಕ್ವಲ್ಸ್ ಟು 180. ಇದನ್ನು ಟ್ರಾನ್ಸ್ಪೋಸ್ ಮಾಡಿ 90. 2x ಇಸ್ ಈಕ್ವಲ್ಸ್ ಟು 90. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 90 by 2. ಕ್ಯಾನ್ಸಲೇಷನ್ ಹೋಗುತ್ತೆ, 45. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 45. ಇಲ್ಲಿ ಬರೆಯೋಣ. ಓಕೆನಾ? ಇಲ್ಲಿ ನೋಡಿ, ಈ ಟೂ ಸೈಡ್ಸ್ ಆರ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿ 40 ಇದೆ. ಈ ಟೂ ಸೈಡ್ಸ್ ಈಕ್ವಲ್ ಇದ್ದರೆ ಇಲ್ಲಿ ಬೇಸ್ ಆ್ಯಂಗಲ್ಸ್, ಇದು ಬೇಸ್ ಆಗುತ್ತೆ. ಇಲ್ಲಿ ಎಷ್ಟಿದೆಯೋ ಇಲ್ಲಿನೂ ಅಷ್ಟೇ ಇರಬೇಕು. ಸೊ ಎಕ್ಸ್ ಪ್ಲಸ್ ಎಕ್ಸ್, ಇಲ್ಲಿನೂ ಅಷ್ಟೇ. ಎಕ್ಸ್ ಪ್ಲಸ್ ಇಲ್ಲಿ ಎಷ್ಟಿದೆಯೋ ಅಲ್ಲಿ ಕೂಡ ಅಷ್ಟೇ ಇರುತ್ತೆ. ಸೊ ಎಕ್ಸೇ ಇರುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಪ್ಲಸ್ ಇಲ್ಲಿ 40 ಕೊಟ್ಟಿದ್ದಾರೆ ಇಸ್ ಈಕ್ವಲ್ಸ್ ಟು 180. 2x ಪ್ಲಸ್ 40 ಇಸ್ ಈಕ್ವಲ್ಸ್ ಟು 180. 2x ಇಸ್ ಈಕ್ವಲ್ಸ್ ಟು 180. ಟ್ರಾನ್ಸ್ಪೋಸ್ ಮಾಡಿ 40. 180 ಮೈನಸ್ 40 ಎಷ್ಟಾಗುತ್ತೆ? 140. 2x is equals to 140. X is equals to 140, 140 divided by 2. 2 ones are 270. So x is equals to 70. ಇಲ್ಲಿ 70 ಇದ್ದರೆ ಇಲ್ಲಿನೂ 70 ಇರುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಅದು. ಓಕೆನಾ? ಈಗ ನೋಡಿ, ಇದು ಥರ್ಡ್ ಸಮ್. ಇದು ಟ್ರಯಾಂಗಲ್, ಇದು ಎಕ್ಸ್ಟೀರಿಯರ್ ಆ್ಯಂಗಲ್ದು ಕೊಟ್ಟಿದ್ದಾರೆ ಮೆಜರ್ 120 ಅಂತ. ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಪ್ಪ? ಇಲ್ಲಿ ಯಾವುದು ಮೆಜರೇ ಕೊಟ್ಟಿಲ್ಲ ಈ ಟ್ರಯಾಂಗಲಲ್ಲಿ ಅಂತ ಅಂದ್ಕೋಬೋದು ನೀವು. ಬಟ್ ನೋಡಿ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಹೇಳ್ತೀನಿ. ಇಲ್ಲಿ ಆ್ಯಂಗಲ್ ಎ ಸಿ ಡಿ ಈಸ್ ಎಕ್ಸ್ಟೀರಿಯರ್ ಆ್ಯಂಗಲ್. ಸೊ ಇಲ್ಲಿ ಆ್ಯಂಗಲ್ ಎ ಸಿ ಬಿ ಏನಾಗುತ್ತೆ? ಇದು ಲೀನಿಯರ್ ಪೇರ್ ಆಗುತ್ತಲ್ವ. ಸೊ ನೋಡಿ, ಆ್ಯಂಗಲ್ ಎ ಸಿ ಡಿ ಪ್ಲಸ್ ಆ್ಯಂಗಲ್ ಎ ಸಿ ಬಿ, ಎ ಸಿ ಡಿ ಪ್ಲಸ್ ಆ್ಯಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು 180. ಯಾಕೆ? ಲೀನಿಯರ್ ಪೇರ್.
ಹೌದಾ? ಸ್ಟ್ರೈಟ್ ಲೈನ್ ಇದ್ದರೆ ನಾವು ಲೀನಿಯರ್ ಪೇರ್ ಬರುತ್ತೆ ಅಂತ ಓದಿದ್ದೀವಿ. ಇಲ್ಲಿ ನಮಗೆ ಇದು 120 ಅಂತ ಕೊಟ್ಟಿದ್ದಾರೆ. ಆ್ಯಂಗಲ್ ಎ ಸಿ ಡಿ 120 ಪ್ಲಸ್ ಆ್ಯಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು 180. ಸೊ ಆ್ಯಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು 180 ಟ್ರಾನ್ಸ್ಪೋಸ್ ಮಾಡಿ 120. 180ನಲ್ಲಿ 120 ಮೈನಸ್ ಮಾಡಿದರೆ 60. ಸೊ ಆ್ಯಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು 60. ಹೌದಾ? ಇಲ್ಲಿ ನೋಡಿ ಆ್ಯಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು 60 ಬಂತು. ಸೊ ಈ 2 ಸೈಡ್ಸ್ ಈಕ್ವಲ್ ಇದ್ದರೆ ಬೇಸ್ ಆ್ಯಂಗಲ್ಸ್ ಇದು 60 ಇದ್ದರೆ ಇಲ್ಲಿನೂ 60ನೇ ಇರಬೇಕಲ್ವಾ? ಐಸೋಸ್ಲೆಸ್ ಟ್ರಯಾಂಗಲ್ ಪ್ರಾಪರ್ಟಿ. ಸೊ ಎಕ್ಸ್ ಇಸ್ ಆಲ್ಸೋ ಈಕ್ವಲ್ಸ್ ಟು 60 ಐಸೋಸ್ಲೆಸ್ ಟ್ರಯಾಂಗಲ್. ಓಕೆನಾ? ನೆಕ್ಸ್ಟ್ ನೋಡಿ, ಈ ಟ್ರಯಾಂಗಲ್ ಈ ರೀತಿ ಕೊಟ್ಟಿದ್ದಾರೆ. ಇದು ಎಕ್ಸ್ಟೀರಿಯರ್ ಆ್ಯಂಗಲ್ದು ಮೆಜರ್ ಕೊಟ್ಟಿದ್ದಾರೆ 110 ಅಂತ. ಇಲ್ಲಿ ಎಕ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಹೌದಾ? ನಾವು ಎಕ್ಸ್ಟೀರಿಯರ್ ಆ್ಯಂಗಲ್ದು ಪ್ರಾಪರ್ಟಿ ಓದಿದ್ದೀವಲ್ವ? ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಸಮ್ ಆಫ್ 2 ಆ್ಯಂಗಲ್ಸ್ ಅಂತ ಓದಿದ್ದೀವಿ. ಇದು ಐಸೋಸ್ಲೆಸ್ ಟ್ರಯಾಂಗಲ್. ಆದ್ರೂ ಯಾವ ಟ್ರಯಾಂಗಲ್ ಆಗಿರಲಿ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂದಮೇಲೆ 2 ಸೈಡ್ಸ್ ಸಮ್ ಆಫ್ 2 ಆ್ಯಂಗಲ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ಟೀರಿಯರ್ ಆ್ಯಂಗಲ್. ಸೊ ಇದು ಐಸೋಸ್ಲೆಸ್ ಟ್ರಯಾಂಗಲ್ ಆದ ಕಾರಣ ಇದು ಇಲ್ಲಿ ಎಷ್ಟಿರುತ್ತೋ ಇಲ್ಲಿನೂ ಅಷ್ಟೇ ಇರುತ್ತೆ. ಯಾಕಂದರೆ ಇಲ್ಲಿ 2 ಸೈಡ್ಸ್ ಆರ್ ಈಕ್ವಲ್. ಸೊ 2 ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ಇಲ್ಲಿ ಎಕ್ಸ್ ಇದ್ದರೆ ಇಲ್ಲಿನೂ ಎಕ್ಸ್ ಇರುತ್ತೆ. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ ಯೂಸ್ ಮಾಡಿ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 110 ಡಿಗ್ರಿ. ನೋಡಿ, ಈಸಿ. ಇಲ್ಲಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಎಕ್ಸ್ ಆಯಿತು. ಸಮ್ ಆಫ್ 2 ಆ್ಯಂಗಲ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ಟೀರಿಯರ್ ಆ್ಯಂಗಲ್. ಓದಿದ್ದೀವಲ್ವ ನಾವು ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ. ಸೊ ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯಿತು? 2x ಇಸ್ ಈಕ್ವಲ್ಸ್ ಟು 110. ಎಕ್ಸ್ ಇಸ್ ಈಕ್ವಲ್ಸ್ ಟು 110 ಡಿವೈಡೆಡ್ ಬೈ 2. 2 1s 2, 55s. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 55. ಹೌದಾ? ವೆರಿ ಸಿಂಪಲ್ಲಾಗಿ ಫೈಂಡ್ ಔಟ್ ಮಾಡಿದ್ವಿ ನೋಡಿ. ಲೀನಿಯರ್ ಪೇರ್ ಆಗಿ ಕೂಡ ನಾವು ಫೈಂಡ್ ಔಟ್ ಮಾಡ್ಬೋದಾಗಿತ್ತು, ಬಟ್ ಇದು ಇನ್ನೂ ಈಸಿಯಾಗಿ ಫೈಂಡ್ ಔಟ್ ಮಾಡೋದಕ್ಕೆ ಆಯಿತು. ಯಾಕೆಂದರೆ ಇಲ್ಲಿ ಅಪೋಸಿಟ್ 2 ಆ್ಯಂಗಲ್ಸ್ ಸಮ್ ಆಫ್ 2 ಅಪೋಸಿಟ್ ಆ್ಯಂಗಲ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ಟೀರಿಯರ್ ಆ್ಯಂಗಲ್ ಅಲ್ವಾ? ಅದಕ್ಕೆ. ಈಗ ಇದು ನೋಡಿ, ಈ ಟ್ರಯಾಂಗಲ್ ಈ ರೀತಿ ಕೊಟ್ಟಿದ್ದಾರೆ. ಈ 2 ಸೈಡ್ಸ್ ಆರ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಇದು ಹೊರಗಡೆ ಇದೆ ಎಕ್ಸ್ಟೀರಿಯರ್ ಆ್ಯಂಗಲ್. ಇಲ್ಲಿ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹೌದಾ? ಯಾವ ರೀತಿ ಮಾಡಬೇಕು ನೋಡಿ. ಇಲ್ಲಿ 30 ಡಿಗ್ರಿ ಇದ್ದರೆ ಇಲ್ಲಿ ಎಷ್ಟಿರುತ್ತೆ? ಇಲ್ಲಿನೂ ಸೇಮ್ ಇರುತ್ತೆ 30 ಡಿಗ್ರಿ. ಯಾಕೆ? ವೆನ್ 2 ಲೈನ್ಸ್ ಇಂಟರ್ಸೆಕ್ಟ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಓದಿದ್ದೀವಿ. ಸೊ ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 30 ಡಿಗ್ರಿ. ಯಾಕೆ? ರೀಸನ್ ಹೇಳ್ಬೋದು, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂತ. ಹೌದಾ? ಸೊ ಇಲ್ಲಿ 30 ಡಿಗ್ರಿ ಬಂದರೆ ಇಲ್ಲಿ ಎಷ್ಟಿರುತ್ತೆ? ಸೇಮ್ ಇರುತ್ತೆ. ಯಾಕಂದರೆ 2 ಸೈಡ್ಸ್ ಆರ್ ಈಕ್ವಲ್. ದೆನ್ 2 ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 30 ಡಿಗ್ರಿ. ನೋಡಿ, ಬೇಸ್ ಆ್ಯಂಗಲ್ಸ್ ಈಕ್ವಲ್ ಅಂತ ಹೇಳಿ ಓದಿದ್ದೀವಲ್ವ ಐಸೋಸ್ಲೆಸ್ ಟ್ರಯಾಂಗಲಲ್ಲಿ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 30 ಡಿಗ್ರಿ. ವೆರಿ ಸಿಂಪಲ್. ಓಕೆನಾ? ಈಗ ನೆಕ್ಸ್ಟ್ ಒನ್ ನೋಡಿ, ಇದರಲ್ಲಿ ಏನು ಕೊಟ್ಟಿದ್ದಾರೆ? ಫೈಂಡ್ ದ ಆ್ಯಂಗಲ್ಸ್ ಎಕ್ಸ್ ಆ್ಯಂಡ್ ವೈ ಇನ್ ದ ಫಿಗರ್ ಅಂತ ಕೊಟ್ಟಿದ್ದಾರೆ. ಈ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಇಲ್ಲಿ ಮೆಷರ್ ಕೊಟ್ಟಿದ್ದಾರೆ 120 ಅಂತ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ. ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ನೋಡೋಣ. ನೋಡಿ, ನಾವು ಎಕ್ಸ್ಟೀರಿಯರ್ ಆ್ಯಂಗಲ್ದು ಪ್ರಾಪರ್ಟಿ ಏನಂತ ಓದಿದ್ದೀವಿ? ಎಕ್ಸ್ ಪ್ಲಸ್ ವೈ, ಆ್ಯಂಗಲ್ ಎಕ್ಸ್ ಪ್ಲಸ್ ಆ್ಯಂಗಲ್ ವೈ ಇಸ್ ಈಕ್ವಲ್ಸ್ ಟು 120 ಅಂತ ಓದಿದ್ದೀವಿ. ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ ಇದು ಇಸ್ ಈಕ್ವಲ್ ಟು ಸಮ್ ಆಫ್ 2 ಅಪೋಸಿಟ್ ಆ್ಯಂಗಲ್ಸ್ ಅಂತ. ಅದು ಇರಲಿ. ಈಗ ನಮಗೆ ಇಲ್ಲೇ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಮಗೆ ಆ್ಯಂಗಲ್ಸ್ ಮೆಷರ್ ಗೊತ್ತಾಗ್ತಾ ಇಲ್ಲ. ಸೊ ನಾವೇನು ಮಾಡಬೇಕು? ಇಲ್ಲೇ ಫೈಂಡ್ ಔಟ್ ಮಾಡಬೇಕು. ಫಸ್ಟು ಆ್ಯಂಗಲ್ ಎ ಸಿ ಡಿ ಪ್ಲಸ್ ಆ್ಯಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಯಾಕೆ? ಲೀನಿಯರ್ ಪೇರ್. ಇಟ್ಸ್ ಎ ಪ್ರಾಪರ್ಟಿ ಆಫ್ ಲೀನಿಯರ್ ಪೇರ್. ಆ್ಯಂಗಲ್ ಎ ಸಿ ಡಿ ಪ್ಲಸ್ ಆ್ಯಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು 180. ಸೊ ಎ ಸಿ ಡಿ ನಮಗೆ ಗೊತ್ತಿದೆ 120 ಪ್ಲಸ್ ಆ್ಯಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು 180. ಆ್ಯಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು 180. ಇದು ಟ್ರಾನ್ಸ್ಪೋಸ್ ಮಾಡಿ 120. 180 ಮೈನಸ್ 120
60 ಆಗುತ್ತೆ. ಸೊ ಆ್ಯಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು 60 ಡಿಗ್ರಿ. ಅಂದರೆ ಇದು 60 ಅಂತ ನಮ್ಗೆ ಗೊತ್ತಾಯಿತು. ಈಗ ನೋಡಿ, ಈ 2 ಸೈಡ್ಸ್ ಈಕ್ವಲ್ ಇದ್ದಾವೆ. ಸೊ ಬೇಸ್ ಆ್ಯಂಗಲ್ಸ್ 2 ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ಹೌದಾ? ಸೊ ವೈ ಈಸ್ ಆಲ್ಸೋ ಈಕ್ವಲ್ಸ್ ಟು 60 ಡಿಗ್ರಿ. ಯಾಕೆ ಹೇಳ್ಬೋದು ಐಸೋಸ್ಲೆಸ್ ಟ್ರಯಾಂಗಲ್ ಅಂತ. ನೆಕ್ಸ್ಟ್ ಇದು 60 ಅಂತ ಬಂತು. ಈಗ ಎಕ್ಸ್ ಎಷ್ಟು ಅಂತ. ಈಗ ಇದು 60 ಇದು 60 ಇದ್ಮೇಲೆ ಇದು 60 ಇರೇ ಇರುತ್ತೆ. ಟ್ರಯಾಂಗಲ್ದದು ಪ್ರಾಪರ್ಟಿ. 3 ಆ್ಯಂಗಲ್ಸಲ್ಲಿ ಸಮ್ ಆಫ್ 3 ಆ್ಯಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ. ಹೌದಾ? ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಆ್ಯಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ನೋಡಿ, ಎಕ್ಸು ನಮ್ಗೆ ಗೊತ್ತಿಲ್ಲ, ಪ್ಲಸ್ ವೈ ಇದು 60 ಇದೆ, ಪ್ಲಸ್ ಆ್ಯಂಗಲ್ ಎ ಸಿ ಬಿ ಕೂಡ 60 ಇದೆ, ಇಸ್ ಈಕ್ವಲ್ಸ್ ಟು 180. ಎಕ್ಸ್ ಪ್ಲಸ್ 60 ಪ್ಲಸ್ 60 120 ಇಸ್ ಈಕ್ವಲ್ಸ್ ಟು 180. ಎಕ್ಸ್ ಇಸ್ ಈಕ್ವಲ್ಸ್ ಟು 180. ಇದು ಟ್ರಾನ್ಸ್ಪೋಸ್ ಮಾಡಿ 120. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 180 ಮೈನಸ್ 120 60 ಉಳಿತು. ಸೊ ಎಕ್ಸ್ ಇಸ್ ಆಲ್ಸೋ ಈಕ್ವಲ್ ಟು 60. ದೆನ್ ಇಟ್ ಬಿಕಮ್ಸ್ ಈಕ್ವಿಲೇಟ್ರಲ್ ಟ್ರಯಾಂಗಲ್. ಹೌದಾ? ಈಗ ನಮ್ಗೆ ಗೊತ್ತಾಯಿತು ಈ ಸೈಡ್ ಕೂಡ ಈಕ್ವಲೇ ಇರುತ್ತೆ ಅಂತ. ಅವ್ರು ಕೊಟ್ಟಿಲ್ಲ, ಆದರೆ ನಮಗೆ ಇದೆಲ್ಲ ಡಾಟಾ ನೋಡಿ ನಮ್ಗೆ ಆನ್ಸರ್ ಬಂದಮೇಲೆ ಗೊತ್ತಾಯಿತು. ಓಕೆನಾ? ನೆಕ್ಸ್ಟ್ ಒನ್. ನೋಡಿ, ಈ ರೀತಿ ಕೊಟ್ಟಿದ್ದಾರೆ ಈ ಟ್ರಯಾಂಗಲ್. ಇಲ್ಲಿ ವೈ ಕೊಟ್ಟಿದ್ದಾರೆ, ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ. ಈ 2 ಸೈಡ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಯಾವ ಆ್ಯಂಗಲ್ ಮೆಷರೇ ಕೊಟ್ಟಿಲ್ಲ. ಆದರೆ ಇಲ್ಲಿ ಇದು ಪರ್ಪೆಂಡಿಕ್ಯುಲರ್ ಸೈನ್ ಕೊಟ್ಟಿದ್ದಾರೆ. ಪರ್ಪೆಂಡಿಕ್ಯುಲರ್ ಸೈನ್ ಕೊಟ್ಟಿದ್ರೆ ಏನಂತ ಅರ್ಥ? ಇಲ್ಲಿ 90 ಡಿಗ್ರಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡೋದು ನೋಡೋಣ. ಟ್ರಯಾಂಗಲ್ ಈ 2 ಸೈಡ್ಸ್ ಈಕ್ವಲ್ ಇದ್ದರೆ 2 ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ಇಲ್ಲಿ ಎಕ್ಸ್ ಇದ್ದರೆ ಇಲ್ಲಿನೂ ಎಕ್ಸೇ ಇರುತ್ತೆ. ಹೌದಾ? ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಅಂಡರ್ಸ್ಟುಡ್ ಇದು 2 ಸೈಡ್ಸ್ ಈಕ್ವಲ್ ಇದ್ದರೆ. ಸೊ ಎಕ್ಸ್ ಪ್ಲಸ್ ಇಲ್ಲಿ ಎಕ್ಸ್ ಇದ್ದರೆ ಇಲ್ಲಿನೂ ಎಕ್ಸೇ ಇರುತ್ತೆ. ಎಕ್ಸ್ ಪ್ಲಸ್ 90 is equals to 180. Because sum of 3 angles in a triangle is equals to 180. X plus x ಎಷ್ಟಾಯಿತು? 2x plus 90 is equals to 180. 2x is equals to 180. ಟ್ರಾನ್ಸ್ಪೋಸ್ ಮಾಡಿ 90. 2x is equals to 180 minus 90 90 ಬರುತ್ತೆ. ಸೊ x is equals to 90/2. ಕ್ಯಾನ್ಸಲ್ ಹೋಗುತ್ತೆ. 45. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 45. ಎಕ್ಸ್ ಇಸ್ ಈಕ್ವಲ್ಸ್ ಟು 45 ಅಂದರೆ ಇಲ್ಲಿನೂ 45 ಇರುತ್ತೆ, ಇಲ್ಲಿನೂ 45 ಇರುತ್ತೆ ಅಂತ ಗೊತ್ತಾಯಿತು. ಈಗ ವೈ ಯಾವ ರೀತಿ ಕಂಡುಹಿಡಿಯೋದಪ್ಪ? ಈಗ ನೋಡಿ, ಎಕ್ಸ್ಟೀರಿಯರ್ ಆ್ಯಂಗಲ್ ಇದು ಎಕ್ಸ್ಟೀರಿಯರ್ ಆ್ಯಂಗಲ್. ಹೌದಾ? ಈ ಟ್ರಯಾಂಗಲ್ಗೆ ಇದು ಎಕ್ಸ್ಟೀರಿಯರ್ ಆ್ಯಂಗಲ್. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ ಏನು? ಎಕ್ಸ್ ಇಸ್ ಈಕ್ವಲ್ಸ್ ಟು ಅಪೋಸಿಟ್ 2 ಆ್ಯಂಗಲ್ಸ್. ಸೊ ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 90 ಡಿಗ್ರಿ. ಹೌದಾ? ನಾವು ಓದಿದ್ದೀವಲ್ವ ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ. ಬರಿಬೋದು ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ ಅಂತ. ಸೊ ವೈ ಈಸ್ ಈಕ್ವಲ್ಸ್ ಟು ಎಕ್ಸ್ ನಮಗೆ ಎಷ್ಟು ಬಂತು? 45 ಬಂತು, ಪ್ಲಸ್ 90. ಸೊ ವೈ ಈಸ್ ಈಕ್ವಲ್ಸ್ ಟು 90 ಪ್ಲಸ್ 45 135 ಆಯಿತು. ನೋಡಿ, ಎಕ್ಸ್ ಈಸ್ ಈಕ್ವಲ್ಸ್ ಟು 45, ವೈ ಈಸ್ ಈಕ್ವಲ್ಸ್ ಟು 135. ಅಂಡರ್ಸ್ಟ್ಯಾಂಡ್? ಈಗ ನೆಕ್ಸ್ಟ್ ಒನ್. ನೋಡಿ, ಈ ಟ್ರಯಾಂಗಲ್ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ವೈ ಕೊಟ್ಟಿದ್ದಾರೆ, ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ, ಇಲ್ಲಿ 92 ಅಂತ ಮೆಷರ್ ಕೊಟ್ಟಿದ್ದಾರೆ. ಔಟ್ಸೈಡ್ ಆ್ಯಂಗಲ್ ಇದು. ಟ್ರಯಾಂಗಲಲ್ಲಿ ಏನೂ ಕೊಟ್ಟಿಲ್ಲ ಮೆಷರ್. ಹೌದಾ? ಈ 2 ಸೈಡ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಈ 2 ಸೈಡ್ಸ್ ಈಕ್ವಲ್ ಇದ್ದರೆ ಈ 2 ಆ್ಯಂಗಲ್ಸ್ ಕೂಡ ಈಕ್ವಲ್ ಇರ್ತವಂತ ನಮಗೆ ಗೊತ್ತು. ಯಾಕಂದರೆ ಐಸೋಸ್ಲೆಸ್ ಟ್ರಯಾಂಗಲ್ ಆಗುತ್ತೆ 2 ಸೈಡ್ಸ್ ಈಕ್ವಲ್ ಇದ್ದರೆ. ಈಗ ನೋಡೋಣ ಯಾವ ರೀತಿ ಸಾಲ್ವ್ ಮಾಡಬೇಕಂತ. ನೋಡಿ, ಇಲ್ಲಿ 92 ಇದ್ದರೆ ಇಲ್ಲಿ ಎಷ್ಟಿರುತ್ತೆ ಹೇಳಿ? ಸೇಮ್ 92 ಇರುತ್ತೆ. ಯಾಕಂದರೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ವೆನ್ 2 ಲೈನ್ಸ್ ಇಂಟರ್ಸೆಕ್ಟ್, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಇಲ್ಲಿ ನೇಮ್ ಮಾಡೋಂಗಿದ್ರೆ ಮಾಡ್ಬೋದು. ಆ್ಯಂಗಲ್ ಎ ಬಿ ಸಿ ಡಿ ಅಂತ. ಹೌದಾ? ಸೊ ಇಲ್ಲಿ ಆ್ಯಂಗಲ್ ಬಿ ಎ ಸಿ ಇಸ್ ಈಕ್ವಲ್ಸ್ ಟು 92 ಡಿಗ್ರಿ. ಯಾಕೆ? ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಹೌದಾ? ಈಗ ಇದು ಬಂತು ನಮಗೆ 92 ಅಂತ. ಈಗ ನೋಡಿ, ಇಲ್ಲಿ ಎಷ್ಟಿರುತ್ತೆ ಇಲ್ಲಿನೂ ಅಷ್ಟೇ ಇರುತ್ತೆ. ಯಾಕಂದರೆ 2 ಸೈಡ್ಸ್ ಈಕ್ವಲ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಎಕ್ಸ್
ಪ್ಲಸ್ ಎಕ್ಸ್, ಇಲ್ಲಿ ಎಕ್ಸ್ ಇದ್ದರೆ ಇಲ್ಲಿನೂ ಎಕ್ಸೇ ಇರುತ್ತೆ, ಪ್ಲಸ್ ಇಲ್ಲಿ 92 ಬಂತು ನಮಗೆ. 92 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಯಾಕೆ? ಸಮ್ ಆಫ್ 3 ಆ್ಯಂಗಲ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಇನ್ ಸಮ್ ಆಫ್ 3 ಆ್ಯಂಗಲ್ಸ್ ಇನ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ನಾವು ಓದಿದ್ದೀವಿ. 2x ಪ್ಲಸ್ 92 ಇಸ್ ಈಕ್ವಲ್ಸ್ ಟು 180. 2x ಇಸ್ ಈಕ್ವಲ್ಸ್ ಟು 180. ಇದು ಟ್ರಾನ್ಸ್ಪೋಸ್ ಮಾಡಿ 92. 2x ಇಸ್ ಈಕ್ವಲ್ಸ್ ಟು 180 ಮೈನಸ್ 92 88 ಆಗುತ್ತೆ. ಸೊ x ಇಸ್ ಈಕ್ವಲ್ಸ್ ಟು 88 ಡಿವೈಡೆಡ್ ಬೈ 2. 2 1s are 2, 44s. ಸೊ x ಇಸ್ ಈಕ್ವಲ್ಸ್ ಟು 44. ನೋಡಿ, ಇಲ್ಲಿ 44 ಇದ್ದರೆ ಇಲ್ಲಿನೂ 44 ಇರುತ್ತೆ ಅಂತ ಅಂಡರ್ಸ್ಟ್ಯಾಂಡ್. ಈಗ y ಕಂಡುಹಿಡಿಬೇಕು ನಾವು. y ಯಾವ ರೀತಿ ಮಾಡೋದು ನೋಡಿ. y ಈಸ್ ಈಕ್ವಲ್ಸ್ ಟು ನಾವೇನು ಓದಿದ್ದೀವಿ ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿನಲ್ಲಿ, y ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು ಅಪೋಸಿಟ್ ಸಮ್ ಆಫ್ 2 ಆ್ಯಂಗಲ್ಸ್ ಅಂತ ಓದಿದ್ದೀವಿ. ಸೊ y ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 92 ಡಿಗ್ರಿ. ಅಲ್ಲಿ 92 ಇತ್ತು ಆಲ್ರೆಡಿ. ಸೊ y ಈಸ್ ಈಕ್ವಲ್ಸ್ ಟು ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 44 ಪ್ಲಸ್ 92 ಈಸ್ ಈಕ್ವಲ್ಸ್ ಟು 136. ಸೊ y ಈಸ್ ಈಕ್ವಲ್ಸ್ ಟು 136 ಡಿಗ್ರಿ. ಓಕೆನಾ? ಅಂಡರ್ಸ್ಟ್ಯಾಂಡ್? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಜಾಯಿನ್ ಆಗ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ಥ್ಯಾಂಕ್ ಯು.